ಕರ್ನಾಟಕ ಬಂದ್ಗೆ ಬೆಂಗಳೂರಿನಲ್ಲಿ ನೀರಸ ಪ್ರತಿಕ್ರಿಯೆ ಸಿಗ್ತಾ ಇದೆ. ಎಂದಿನಂತೆ ಬಿಎಂಟಿಸಿ, ಕೆಎಸ್ಆರ್ಟಿಸಿ, ಮೆಟ್ರೋ ಸಂಚಾರ ಮಾಡ್ತಾ ಇದೆ. ಜನಜೀವನ ಕೂಡ ಯಥಾವತ್ತು ಎಂದಿನಂತೆ ಆರಂಭವಾಗಿದೆ. ಶಾಲಾ ಕಾಲೇಜಿಗೆ ಹೋಗುವಂತಹ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಹೋಗ್ತಾ ಇದ್ದಾರೆ. ಕೆಲಸ ಕಾರ್ಯಗಳ ನಿಮಿತ್ತ ಜನ ಕೂಡ ಸಂಚಾರವನ್ನು ಆರಂಭಿಸಿದ್ದಾರೆ. ಆದರೂ ಕೂಡ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ತಮ್ಮ ಡ್ಯೂಟಿಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಪ್ರಮುಖ ಜಂಕ್ಷನ್ಗಳಲ್ಲಿ ಮುಂಜಾಗ್ರತೆಯನ್ನು ಕೂಡ ತೆಗೆದುಕೊಂಡಿದ್ದಾರೆ. ಇನ್ನು ಮಂಡ್ಯದಲ್ಲಿ ಕರ್ನಾಟಕ ಬಂದ್ಗೆ ಯಾವ ರೀತಿಯಾದ ಪ್ರತಿಕ್ರಿಯೆ ಸಿಗ್ತಾ ಇದೆ ಅಂತ ನಮ್ಮ ವರದಿಗಾರ ನಂದೀಶ ನೇರ ಸಂಪರ್ಕದಲ್ಲಿದ್ದಾರೆ. ನಂದೀಶ್, ಈಗ ಮಂಡ್ಯದಲ್ಲಿ ಯಾವ ರೀತಿಯಾದ ಚಿತ್ರಣ ಇದೆ? ಯಾಕಂತ ಹೇಳಿದ್ರೆ ಬೆಂಗಳೂರಲ್ಲಿ ಕಂಪ್ಲೀಟ್ ಆಗಿ ಬಂದ್ಗೆ ಸಪೋರ್ಟ್ ಸಿಗ್ತಾ ಇಲ್ಲ. ಎಂದಿನಂತೆ ದಿನನಿತ್ಯ ಸಂಚಾರ ಹೇಗಿರುತ್ತೆ, ಜನಜೀವನ ಹೇಗಿರುತ್ತೆ ಆಗ ಆರಂಭವಾಗಿದೆ. ಮಂಡ್ಯದಲ್ಲಿ ಯಾವ ರೀತಿಯಾದ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ, ಜೊತೆಗೆ ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ ನಂದೀಶ್? ಖಂಡಿತ ಭರತ್, ನಾಡು ನುಡಿ ಜಲದ ವಿಚಾರ ಬಂದಂಥ ಸಂದರ್ಭದಲ್ಲಿ ಮಂಡ್ಯದಲ್ಲಿ ರೈತರು, ಹೋರಾಟಗಾರರು, ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರು ಎಲ್ಲರೂ ಕೂಡ ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಇಂದಿನಿಂದಲೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಕೂಡ ಕರ್ನಾಟಕ ಬಂದ್ಗೆ ಬಹುತೇಕ ಎಲ್ಲ ಸಂಘಟನೆಗಳು ಕೂಡ ಬೆಂಬಲವನ್ನು ಕೊಟ್ಟಿರುವಂಥದ್ದು. ಪ್ರಮುಖವಾಗಿ ಮಂಡ್ಯ ಜಿಲ್ಲೆಯಾದ್ಯಂತ ಹಲವು ಕಡೆ ಪ್ರತಿಭಟನೆ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಇನ್ನು ಇವತ್ತು ರೈತ ಸಂಘಟನೆಗಳು, ರೈತ ಹಿತರಕ್ಷಣಾ ಸಮಿತಿ ಸೇರಿದಂತೆ ಎಲ್ಲ ಸಂಘಟನೆಗಳು ಕೂಡ ಬಂದ್ಗೆ ಕರೆಯನ್ನು ಕೊಟ್ಟಿರುವಂಥದ್ದು, ಆ ಬಂದ್ಗೆ ಬೆಂಬಲವನ್ನು ಕೊಟ್ಟಿರುವಂಥದ್ದು. ಒಂದು ಕಡೆ ಬಸ್ ಸಂಚಾರ ಮಾತ್ರ ಎಂದಿನಂತೆ ಇದೆ. ಆದರೆ ಏನೋ ಜನಸಂದಣಿ ಏನಿರ್ತಿತ್ತು, ಇಷ್ಟೊತ್ತಿಗೆ ಬಹಳಷ್ಟು ಸಂಖ್ಯೆಯಲ್ಲಿ ಜನರು ಓಡಾಟವನ್ನು ನಡೆಸ್ತಾ ಇದ್ರು. ಆದರೆ ಆ ಒಂದು ಪ್ರಮಾಣವು ಕೂಡ ಬಹಳಷ್ಟು ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಹೋರಾಟಕ್ಕೆ ವರ್ತಕರು ಕೂಡ ಸಹಕಾರವನ್ನು ಕೊಡ್ತೀನಿ ಎಂಬ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಅಂದರೆ ನಿನ್ನೆಯೇ ಕೂಡ ಕನ್ನಡ ಪರ ಸಂಘಟನೆ ಮತ್ತು ರೈತರು ಎಲ್ಲರೂ ಕೂಡ ಅಂಗಡಿಗಳಿಗೆ ತೆರಳಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಮನವಿಯನ್ನು ಮಾಡಿಕೊಂಡಿದ್ರು. ಆ ಒಂದು ಮನವಿಯ ಮೇರೆಗೆ ಇದೀಗ ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ಬಹುತೇಕ ಬಂದ್ ಆಗಿದೆ. ಈಗಾಗಲೇ ಕನ್ನಡ ಸೇನೆಯ ಕಾರ್ಯಕರ್ತರು ಕೂಡ ರಸ್ತೆಗೆ ಬಂದಿರುವಂಥದ್ದು. ಮಂಡ್ಯದ ಸಂಜೆ ವೃತ್ತದಲ್ಲಿ ಬೀದಿಗಿಳಿದು ಪ್ರತಿಭಟನೆ ಮಾಡೋದಕ್ಕೆ ಕೂಡ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ. ಅಂದರೆ ಖಾಲಿ ಮಡಿಕೆಗಳನ್ನು ಏನು ಪ್ರದರ್ಶನ ಮಾಡಿ, ಅಂದರೆ ರಾಜ್ಯ ಸರ್ಕಾರ CWMA ನಮ್ಮ ಕರುನಾಡಿಗೆ ಖಾಲಿ ಕೊಡವನ್ನು ಕೊಟ್ಟಿದೆ ಎಂಬ ನಿಟ್ಟಿನಲ್ಲಿ ವ್ಯಂಗ್ಯವಾಡೋದಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ಕೊಂಡಿರುವಂಥದ್ದು. ಇನ್ನು ಪ್ರತಿಭಟನಾಕಾರರನ್ನು ನೇರವಾಗಿ ಮಾತನಾಡ್ತೀನಿ ಸರ್. ಇವತ್ತು ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾರೆ. ಆ ಒಂದು ಬಂದ್ಗೆ ಮಂಡ್ಯದಲ್ಲಿ ಬೆಂಬಲ ಸಿಗುವಂಥ ನಿರೀಕ್ಷೆ ಇದೆಯಾ? 100ಕ್ಕೆ 100 ಮಂಡ್ಯದಲ್ಲಿ ಕರ್ನಾಟಕ ಬಂದ್ ಆಗ್ತಾ ಇದೆ. ಯಾರು ಹೇಳಿದ್ರು ನಮ್ಮಲ್ಲಿ ಇಲ್ಲ ಜನ. ಕನ್ನಡಿಗರ ಸ್ವಾಭಿಮಾನದ ಜಿಲ್ಲೆ ಈ ಮಂಡ್ಯ. ಅತಿ ಹೆಚ್ಚು ಕನ್ನಡ ಮಾತಾಡುವ ಜಿಲ್ಲೆ ಮಂಡ್ಯ. ಕನ್ನಡಿಗಾಗಿ ನಡೀತಿರುವಂಥ ಕರ್ನಾಟಕ ಬಂದ್ಗೆ ಸಹಕರಿಸಲ್ವಾ? ವರ್ತಕರು, ಬೇಕರಿ ಮಾಲೀಕರು, ಹೋಟೆಲ್ ಮಾಲೀಕರ ಸಂಘದವರು, ಆಟೋ ಚಾಲಕರು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡ್ಕೊಂಡಿದ್ದಾರೆ. ಮಂಡ್ಯದ ಹಿತವನ್ನು ಕಾಪಾಡಬೇಕು, ಕಾವೇರಿ ಕೊಳದ ರೈತರನ್ನ ಉಳಿಸಬೇಕು ಅನ್ನೋ ಆಗ್ರಹವನ್ನು ನಮ್ಮ ಮಂಡ್ಯ ಜನ ಸ್ವಯಂ ಪ್ರೇರಿತ ಬಂದ್ಗೆ ಸಹಕರಿಸ್ತಿದ್ದಾರೆ. ಮುಖ್ಯಮಂತ್ರಿಗಳೇ, ಈ ಬದ್ಧತೆನೇ ಮುಂದೆನೂ ಮುಂದುವರಿಸಬೇಕು. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡುವ ಕೆಲಸವನ್ನು ತಾವು ಮಾಡಬಾರ್ದು. ಇವತ್ತು ಮಹತ್ವವಾದ ತಮಿಳುನಾಡು ಅಪೀಲ್ ಹಾಕಿರುವಂಥ ಸುಪ್ರೀಂ ಕೋರ್ಟಲ್ಲಿ ಇವತ್ತು ವಿಚಾರಣೆಗೆ ಬರ್ತಾ ಇದೆ. ಸುಪ್ರೀಂ ಕೋರ್ಟ್ ಯಾವ ತೀರ್ಮಾನ ಕೊಡುತ್ತೋ ಆ ತೀರ್ಮಾನಕ್ಕೂ ನೀವು ಬದ್ಧತೆಯಾಗಿದ್ದು ಕರ್ನಾಟಕ ರಾಜ್ಯದ ಜನರನ್ನು ಹಿತವನ್ನು ಕಾಪಾಡಬೇಕು. ಜೀವನದಿ, ಜೀವಕ್ಕಾಗಿ ಉಳಿದಿರುವ ಬಕ್ಸೆಷ್ಟು ನೀರನ್ನು ಉಳಿಸಿ ಮಂಡ್ಯ ರೈತರು ಬೆಂಗಳೂರು ಮಹಾನಗರಕ್ಕೆ ಉಳಿಸಬೇಕು. ಆ ರೈತರ, ಕರ್ನಾಟಕ ರಾಜ್ಯದ ಜನರನ್ನು ಉಳಿವಿಗಾಗಿ ಆ ರಕ್ಷಣೆ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ರಾಜ್ಯ ಜನ ಭಿಕ್ಷೆ ಬೇಡಿ ಕೇಳ್ಕೊತಿದ್ದೀವಿ, ಮೇಕೆದಾಟು ಯೋಜನೆ ಮಾಡಿ, ನಮ್ಮ ನೀರು ನಮ್ಮ ಹಕ್ಕಿಗಾಗಿ ಬಂದವರು ನೀವು. ಇಂಥ ಸಂದರ್ಭಕ್ಕೆ ತಾವು ಕರ್ನಾಟಕದ ಹಿತವನ್ನು ಕಾಪಾಡಬೇಕಾಗಿದೆ. ರೈತರು ಉಳಿಬೇಕಾಗಿದೆ, ಕೃಷಿ ಉಳಿಬೇಕಾಗಿದೆ. ಹೊಸ ಬೆಳೆ ಇಲ್ಲ, ಬೆಳೆದ ಬೆಳೆನೂ ಒಟ್ಟೋಗಿದೆ. ಇಂತಹ ಸ್ಥಿತಿಲಿರುವಾಗ ಸಂದರ್ಭದಲ್ಲಿ ರೈತರನ್ನ ಕಂಗಾಲು ಮಾಡುವಂಥದ್ದು, ಬೀದಿಗೆ ತಂದು ನಿಲ್ಲಿಸುವಂಥ ಕೆಲಸವನ್ನು ಕೇಂದ್ರ ರಾಜ್ಯ ಸರ್ಕಾರಗಳು ಮಾಡಬಾರ್ದು. ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳು ಮಧ್ಯಸ್ಥಿಕೆ ವಹಿಸಿ ರಾಜ್ಯದ ಹಿತವನ್ನು ಕಾಪಾಡಬೇಕು, ವಿಶೇಷ ಪ್ಯಾಕೇಜನ್ನು ಕೊಡಬೇಕು ಅನ್ನೋ ಆಗ್ರಹವನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತಿನ ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ಪರವಾಗೇ ಬರಲಿ ಅಂತೇಳಿ ದೇವರಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಖಾಲಿ ಮಡಿಕೆಗಳನ್ನ ಕೂಡ ತಂದಿದ್ರಿ, ಏನು ಸರ್ ವಿನೂತನ ಪ್ರತಿಭಟನೆ? ಈಗಿರುವಷ್ಟು ನೀರು ಕುಡಿಯೋಕ್ಕೂ ಸಾಕಾಗದೇ ಇರುವಷ್ಟು ಮಟ್ಟದಲ್ಲಿ ಇರುವಂಥ ಕಾವೇರಿ ನೀರೇ ಸಂಗ್ರಹ. ಈ ಸಂಗ್ರಹದ ನೀರು ಏನು ಕಾವೇರಿ ನೀರು ನಿರ್ವಹಣಾ ಸಮಿತಿ ಆದೇಶ ಮಾಡಿದೆ, ಆ ಪಾಲನೆ ಮಾಡಿಬಿಟ್ರೆ 15 TMC ನೀರು ಹೊಟ್ಟೋಗುತ್ತೆ, ಬಕ್ಸೆ ನೀರು ಇರಲ್ಲ. ಹಾಗಾಗಿ ಖಾಲಿ ಮಡಕೆ ಮಾಡಬೇಡಿ, ನೀರು ತುಂಬಿರೋ ಕೊಡವನ್ನು ಖಾಲಿ ಮಡಕೆ ಮಾಡಬೇಡಿ ಅಂತೇಳಿ ಶಕ್ತಿ ಪ್ರದರ್ಶನವನ್ನು ಮಾಡೋದಕ್ಕೆ ಕನ್ನಡ ಸೇನೆ ನೇತೃತ್ವದಲ್ಲಿ ಇಂದು ಹೋರಾಟ ಕೈಗೆತ್ತಿಕೊಂಡಿದ್ದೇವೆ. ಸರ್ಕಾರನೂ ನಮಗೆ ಬದ್ಧತೆ ತೋರಿಸಬೇಕು ಅಂತೇಳಿ ಆಗ್ರಹ ಮಾಡ್ತಾ ಇದ್ದೇನೆ. ಇದಿಷ್ಟು
ಪ್ರತಿಭಟನಾಕಾರರ ಮಾತಾಗಿರುವಂಥದ್ದು. ಇನ್ನು ಇಲ್ಲಿ ವಾಸ್ತವ ಸ್ಥಿತಿಯನ್ನು ನೋಡೋದಾದ್ರೆ ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ಬಹುತೇಕ ಬಂದ್ ಆಗಿರುವಂಥದ್ದು. ಅಂದರೆ ಏನು ಪ್ರತಿಭಟನಾಕಾರರು ನಿನ್ನೆ ಒಂದು ಮನವಿಯನ್ನು ಮಾಡಿದ್ರು, ಯಾವುದೇ ಕಾರಣಕ್ಕೂ ನೀವು ಅಂಗಡಿ ಮುಂಗಟ್ಟುಗಳನ್ನು ತೆಗಿಬೇಡಿ, ಈ ಒಂದು ಹೋರಾಟಕ್ಕೆ ನೀವು ಕರ್ನಾಟಕ ಬಂದ್ಗೆ ಬೆಂಬಲವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನು ಮಾಡಿದ್ರು. ಆ ನಿಟ್ಟಿನಲ್ಲಿ ಬಹುತೇಕ ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ಬಂದ್ ಆಗಿರುವಂಥದ್ದು. ಮೆಡಿಕಲ್ ಸ್ಟೋರ್, ಹಾಲಿನ ಅಂಗಡಿಯನ್ನು ಹೊರತುಪಡಿಸಿದ್ರೆ ಉಳಿದಂತಹ ಎಲ್ಲ ಅಂಗಡಿಗಳು, ಮಾಲ್ಗಳು ಕೂಡ ಸದ್ಯಕ್ಕೆ ಬಂದ್ ಆಗಿದೆ. ಇನ್ನು ಪೊಲೀಸರು ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೈಗೊಳ್ಳಲಾಗಿರುವಂಥದ್ದು. ಮಂಡ್ಯ SP ಶೋಭಾರಾಣಿಯವರ ನೇತೃತ್ವದಲ್ಲಿ ಸುಮಾರು 2000ಕ್ಕೂ ಅಧಿಕ ಪೊಲೀಸರ ಸಿಬ್ಬಂದಿಗಳನ್ನು ಮಂಡ್ಯ ಜಿಲ್ಲೆಯಲ್ಲಿ ನಿಯೋಜನೆ ಮಾಡಿರುವಂಥದ್ದು. ಈಗಾಗಲೇ ನೋಡ್ತಾ ಇದ್ದೀರಾ, ಒಂದು ಕಡೆ KSRP ತುಕಡಿ, ನಾಗರಿಕ ಪೊಲೀಸರು ಮತ್ತು RAF ರ್ಯಾಪಿಡ್ ಆಕ್ಷನ್ ಫೋರ್ಸ್ ಕೂಡ ಇಲ್ಲಿ ಸ್ಥಳದಲ್ಲಿ ನಿಯೋಜನೆ ಮಾಡಲಾಗಿರುವಂಥದ್ದು. ಪ್ರಮುಖವಾಗಿ ಎಲ್ಲೆಲ್ಲಿ ಸೂಕ್ಷ್ಮ ಪ್ರದೇಶಗಳಿದ್ದಾವೆ ಆ ಒಂದು ಸ್ಥಳಗಳಲ್ಲಿ ಹೆಚ್ಚಿನ ಪೊಲೀಸರನ್ನು ನಿಯೋಜನೆ ಮಾಡಿರುವಂಥದ್ದು. ಯಾಕೆಂದರೆ ಮಂಡ್ಯದ ಸಂಜೆ ವೃತ್ತದಲ್ಲಿ ಪ್ರತಿಭಟನೆ ಮತ್ತಷ್ಟು ಚುರುಕುಗೊಳ್ಳುವಂಥದ್ದು. ಈಗಾಗಲೇ ಕನ್ನಡ ಪರ ಸಂಘಟನೆಗಳು ಕೂಡ ಬೀದಿಗೆ ಇಳಿದಿದ್ದಾವೆ. ಇನ್ನು ರೈತ ಸಂಘಟನೆಗಳು ಕೂಡ ಇನ್ನೇನು ಪ್ರತಿಭಟನೆಯನ್ನು ಮಾಡೋದಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನ ಮಾಡಿಕೊಂಡಿರುವಂಥದ್ದು. ಮತ್ತು ಏನು ಮಂಡ್ಯ ನಗರದ ಪ್ರಮುಖ ಬೀದಿಗಳಲ್ಲಿ ಈ ಒಂದು ಬೈಕ್ ರ್ಯಾಲಿಯನ್ನು ಮಾಡೋದಕ್ಕೂ ಕೂಡ ನಿರ್ಧಾರವನ್ನು ಮಾಡಿರುವಂಥದ್ದು. ಅಂದರೆ ವರ್ತಕರಿಗೆ ಮನವಿ ಮಾಡುವಂಥ ಕೆಲಸವನ್ನು ಕೂಡ ಸದ್ಯಕ್ಕೆ ಮಾಡ್ತಾ ಇರುವಂಥದ್ದು. ಅಂದರೆ ಯಾವುದೇ ರೀತಿ ಅಹಿತಕರ ಘಟನೆ ನಡೀಬಾರ್ದು ನಿಟ್ಟಿನಲ್ಲಿ ಹೆಚ್ಚಿನ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಮಂಡ್ಯದಲ್ಲಿ ಕರ್ನಾಟಕ ಬಂದ್ಗೆ ಬಹುತೇಕ ಬೆಂಬಲ ಸಿಗುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಅಂದರೆ ಪ್ರತಿಭಟನೆ ಚುರುಕುಗೊಳ್ತಿದ್ದಂತೆ ಒಂದಷ್ಟು ಜನಸಂಚಾರವೂ ಕೂಡ ಕಡಿಮೆ ಆಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಂಡುಬರ್ತಾ ಇರುವಂಥದ್ದು. ಭರತ್, ಧನ್ಯವಾದ ನಂದೀಶ ತಮ್ಮ ಮಾಹಿತಿಗಾಗಿ. ಎಸ್, ಬೆಂಗಳೂರಿಗೆ ಹೋಲಿಸ್ಕೊಂಡ್ರೆ ಮಂಡ್ಯದಲ್ಲಿ ಬಂದ್ಗೆ ಉತ್ತಮ ಬೆಂಬಲ ವ್ಯಕ್ತವಾಗ್ತಾ ಇದೆ. ಕನ್ನಡ ಸೇನೆಯ ಕಾರ್ಯಕರ್ತರು ಈಗಾಗಲೇ ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ. ಮಂಡ್ಯದ ಸಂಜೆ ವೃತ್ತದಲ್ಲಿ ಖಾಲಿ ಮಡಿಕೆಗಳನ್ನು ಇಟ್ಟು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ವರ್ತಕರು ಅಂಗಡಿಗಳನ್ನು ಮುಚ್ಚಿ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಮಂಡ್ಯ SP ಶೋಭಾರಾಣಿ ಮುಂಜಾಗ್ರತಾ ಕ್ರಮವಾಗಿ ಸುಮಾರು 2000ಕ್ಕೂ ಅಧಿಕ ಪೊಲೀಸರನ್ನು ನಿಯೋಜನೆ ಮಾಡಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ವಹಿಸಿದ್ದಾರೆ. ಸದ್ಯಕ್ಕೆ ಮಂಡ್ಯದಲ್ಲಿ ಬಂದ್ಗೆ ಒಂದು ರೀತಿಯಾಗಿ ಉತ್ತಮ ಬೆಂಬಲ ಸಿಗ್ತಾ ಇದೆ ಎನ್ನುವ ರಿಪೋರ್ಟ್ ಸಿಗ್ತಾ ಇದೆ. ಸ್ವಇಚ್ಛೆಯಿಂದ ಅಂಗಡಿ ಮುಗ್ಗಟ್ಟುಗಳು ಬಂದ್ ಮಾಡಿದ್ದಾರೆ. ಇನ್ನು ಕನ್ನಡ ಸೇನೆಯ ಕಾರ್ಯಕರ್ತರು ಒಂದು ಪ್ರತಿಭಟನೆಯನ್ನು ಮಾಡೋದಕ್ಕೆ, ಸಂಜೆ ವೃತ್ತದಲ್ಲಿ ಒಂದು ಬೃಹತ್ ಪ್ರತಿಭಟನೆ ಮಾಡೋದಕ್ಕೆ ಖಾಲಿ ಮಡಿಕೆಗಳನ್ನು ಇಟ್ಟು ತಮಗೆ ನೀರಿಲ್ಲ ಕುಡಿಯೋದಕ್ಕೆ, ಇನ್ನು ತಮಿಳುನಾಡಿಗೆ ನಾವ್ಯಾಕೆ ನೀರು ಬಿಡಬೇಕು ಅನ್ನೋ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸೋದಕ್ಕೆ ಕೂಡ ಮುಂದಾಗಿದ್ದಾರೆ. ಬಹುಶಃ ಸಮಯ ಕಳೆದಂತೆ 10 ಗಂಟೆಯ ಬಳಿಕ ಮಂಡ್ಯದಲ್ಲಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.